PNI ಅಂದರೆ ಏನು? ನಾವು ಮಾತಾಡಬೇಕಾದ್ರೆ ನಿಮಗೆ ಹೇಳ್ತಿರ್ತೀವಿ PNI PPF ಜೊತೆಗೆ ಪ್ರಾಕ್ಟೀಸ್ ಮಾಡಿ ಅಂತ. PNI ಅಂದರೆ ಪಾಸಿಟಿವ್, ನೆಗೆಟಿವ್ ಆ್ಯಂಡ್ ಇಂಟರೋಗೇಟಿವ್. ನಾವು ಯಾವುದೇ ಮಾತನ್ನು ಆಡಬೇಕಾದ್ರೆ ಹೌದು ಅಂತ ಮಾತಾಡ್ತೀವಿ, ಅದನ್ನು ನಾವು ಪಾಸಿಟಿವ್ ಅಂತ ಕರಿತೀವಿ. ಇಲ್ಲ ಅಂತ ಮಾತಾಡ್ತೀವಿ, ಬೇಡ ಅಂತ ಮಾತಾಡ್ತೀವಿ, ಆಗೋದಿಲ್ಲ ಅಂತ ಮಾತಾಡ್ತೀವಿ, ಅದನ್ನು ನಾವು ನೆಗೆಟಿವ್ ಅಂತ ಕರಿತೀವಿ. ಇನ್ನೊಂದಿದೆ, ಕೆಲಸ ಮಾಡಿದ್ರಾ, ಆಯ್ತಾ, ಹೋಗಿದ್ರಾ, ಬಂದ್ರಾ, ಊಟ ಮಾಡಿದ್ರಾ, ಈ ಥರ ಪ್ರಶ್ನೆಗಳನ್ನು ಕೇಳ್ತೀವಿ. ಆ ಪ್ರಶ್ನೆಗಳನ್ನು ಇಂಟ್ರಾಗೇಟಿವ್ ಅಂತ ಕರಿತೀವಿ. ಹಾಗಾಗಿ ನಾವು ಮಾತಾಡ್ತಕ್ಕಂತಹ ಸಂಭಾಷಣೆಯಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳಿರುತ್ತೆ, ಉತ್ತರಗಳಿರುತ್ತೆ. ಪ್ರಶ್ನೆಗಳನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಇಡಬೇಕು, ಉತ್ತರಗಳು ಪಾಸಿಟಿವ್ ಇದ್ದರೆ ಪಾಸಿಟಿವ್ ಸೆಂಟೆನ್ಸಲ್ಲಿ ಇಡಬೇಕು, ನೆಗೆಟಿವ್ ಇದ್ದರೆ ನೆಗೆಟಿವ್ ಸೆಂಟೆನ್ಸಲ್ಲಿ ಇರಬೇಕು. ಹಾಗಾಗಿ ಈ ವಿಡಿಯೋ ನಮಗೆ ತುಂಬ ಮುಖ್ಯ, ನಾವು ಭಾಷೆಯನ್ನು ಕಲೀಲಿಕ್ಕೆ. ನಮಗೆ ಮಾತಾಡಲಿಕ್ಕೆ ಯಾಕಾಗಲ್ಲ ಅಂದರೆ ನಮಗೆ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ, ಅಥವಾ ನೆಗೆಟಿವ್ ಆಗಿ ಹೇಳೋಕ್ಕೆ ಬರೋದಿಲ್ಲ. ನಾಟ್ ಅನ್ನೋದನ್ನು ಅಷ್ಟೇ ಹೇಳಬೇಕಾ? ಡು ನಾಟ್ ಅಂತ ಯಾವಾಗ ಹೇಳ್ತೀವಿ, ಡಸ್ ನಾಟ್ ಅಂತ ಹೇಗೆ ಹೇಳ್ತೀವಿ, ಈಸ್ ನಾಟ್, ಆಮ್ ನಾಟ್, ಆರ್ ನಾಟ್, ವರ್ ನಾಟ್, ವಾಸ್ ನಾಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾಡಂಟ್, ಇವನ್ನೆಲ್ಲ ಹೆಂಗೆ ಬಳಸೋದು? ಎಷ್ಟೊಂದು ನೆಗೆಟಿವ್ ಇದೆ. ಹಾಗಾಗಿ ಇವುಗಳನ್ನು ಕಲಿಬೇಕು. ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. OTP ಅಂತ ಬಂದಾಗಲೆಲ್ಲ ಅದನ್ನು ನೀವು ಗಮನಿಸಿ, ಅದು ನಿಮ್ಮ ಗಮನವನ್ನು ಸೆಳೆಯಬೇಕು. O ಅಂದರೆ ಅಬ್ಸರ್ವ್, T ಅಂದರೆ ಟ್ರೈನಿಂಗ್, P ಅಂದರೆ ಪ್ರಾಕ್ಟೀಸ್. ನೀವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋದ್ರಿಂದ ನೀವು ಕಲಿತಾ ಹೋಗ್ತೀರಾ. ಹಾಗೆ ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೊಳ್ಬೇಕು, ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ನೋಡಿ, ದೇ ರೈಟ್ ಎಕ್ಸಾಮ್ಸ್, ಅವರು ಎಕ್ಸಾಮ್ಸ್ ಬರೀತಾರೆ. ನೆಗೆಟಿವ್, ಅವ್ರು ಬರೆಯೋದಿಲ್ಲ, ದೇ ಡೋಂಟ್ ರೈಟ್ ಎಕ್ಸಾಮ್ಸ್. ಪ್ರಶ್ನೆ ಇಡಬೇಕು ನಾವು, ಡು ದೇ ರೈಟ್ ಎಕ್ಸಾಮ್ಸ್? P ಅಂದರೆ ಪಾಸಿಟಿವ್, N ಅಂದರೆ ನೆಗೆಟಿವ್, I ಅಂದರೆ ಇಂಟ್ರಾಗೇಟಿವ್. ಪಾಸಿಟಿವ್ ಅಂದರೆ ಅವರು ಬರೀತಾರೆ, ನೆಗೆಟಿವ್ ಅಂದರೆ ಅವರು ಬರೆಯೋದಿಲ್ಲ. ಬರೀತಾರ ಅವರು? ಡು ದೇ ರೈಟ್ ಎಕ್ಸಾಮ್ಸ್, ಅವರು ಬರೀತಾರ? ನೋಡಿ ಯಾವ ರೀತಿ ಡು ಅನ್ನುವಂಥದ್ದು ಇಲ್ಲಿ ಬಂದಿದೆ, ಡು ಅನ್ನೋದು ಇಲ್ಲಿ ಬಂದಿದೆ. ನೆಗೆಟಿವ್ನಲ್ಲಿ ಡು ಎಲ್ಲಿ ಬಂದಿದೆ, ಪಾಸಿಟಿವ್ನಲ್ಲಿ ಇಂಟ್ರಾಗೇಟಿವ್ನಲ್ಲಿ ಡು ಎಲ್ಲಿ ಬಂದಿದೆ? ಪಾಸಿಟಿವ್ನಲ್ಲಿ ಡು ಬಂದಿಲ್ಲ, ಆದರೆ ಅಲ್ಲಿ ಡು ಇದೆ, ಆ ಡು ರೈಟ್ ಆಗಿ ಇದೆ ಇಲ್ಲಿ. ನಾವು ಒಟ್ಟು 9 ಥರ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ಆ 9 ಥರ ಸೆಂಟೆನ್ಸಲ್ಲಿ ಯಾವ ಥರ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಇದೆ. ಶಿ ಈಸ್ ಡ್ರಿಂಕಿಂಗ್ ಟೀ, ಅವಳು ಕುಡಿತಾ ಇದ್ದಾಳೆ. ತುಂಬ ಸುಲಭ ಇದನ್ನು ನೆಗೆಟಿವ್ ಮಾಡೋದು. ಈಸ್ ಆದಮೇಲೆ ನಾಟ್ ಹಾಕ್ಬಿಟ್ರೆ ಮುಗ್ದೋಯ್ತು. ಶಿ ಈಸ್ ನಾಟ್ ಡ್ರಿಂಕಿಂಗ್ ಟೀ. ಏನು ವ್ಯತ್ಯಾಸ ಆಯಿತು ಅನ್ನೋದನ್ನು ನೀವು ಗಮನಿಸಲಿಕ್ಕೆ ಇಲ್ಲಿ ಕಲರ್ಸ್ ಮತ್ತೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಶಿ ಈಸ್ ಡ್ರಿಂಕಿಂಗ್ ಟೀ ಅನ್ನೋದನ್ನ ಶಿ ಈಸ್ ನಾಟ್ ಡ್ರಿಂಕಿಂಗ್ ಟೀ, ಶಿ ಈಸ್ ನಾಟ್, ಇದನ್ನು ಕಲ್ತ್ಕೊಂಡ್ರೆ ನೀವು ಈ ಥರದ ಸೆಂಟೆನ್ಸ್ಗಳನ್ನು ಅಂದರೆ ING ಫಾರ್ಮ್ ಇದ್ದಾಗ ಯಾವ ಥರ ನಾವು ನೆಗೆಟಿವ್ ಮಾಡಬೇಕು. ಕ್ವಶನ್ ನೋಡಿ, ಇದೇ ಈಸ್, ಶಿ ಈಸ್ ಅಂದಾಗ ಶಿ ಆದಮೇಲೆ ಈಸ್ ಬಂದರೆ ಪಾಸಿಟಿವ್, ಈಸ್ ಅನ್ನೋದು ಶೀಗೂ ಮುಂಚೆ ಬಂದರೆ ಇಲ್ಲಿ ಗ್ರೀನ್ ಕಲರ್ನಲ್ಲಿ ಥರ್ಡ್ ಸೆಂಟೆನ್ಸ್ನಲ್ಲಿ ಈಸ್ ಮೊದಲು ಬಂದಿದೆ, ಆಮೇಲೆ ಶಿ ಬಂದಿದೆ. ಈ ಶಿ ಡ್ರಿಂಕಿಂಗ್ ಟೀ ಅನ್ನೋದು ಅವಳು ಕುಡಿತಾ ಇದ್ದಾಳ ಅನ್ನೋದು ಕ್ವಶನ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ನೋಡೋಣ. ಶಿ ವಾಸ್ ಡ್ರಿಂಕಿಂಗ್ ಟೀ, ಶಿ ವಾಸ್ ನಾಟ್ ಡ್ರಿಂಕಿಂಗ್ ಟೀ, ವಾಸ್ ಶಿ ಡ್ರಿಂಕಿಂಗ್ ಟೀ. ಸೊ ಈಸ್ ಮತ್ತೆ ವಾಸ್ ಮೊದಲೇ ಬಂದರೆ ಪ್ರಶ್ನೆ ಆಗುತ್ತೆ, ನಾಟ್ ಸೇರಿಸಿದ್ರೆ ನೆಗೆಟಿವ್ ಆಗುತ್ತೆ. ಈಸ್ ಇರ್ಬೋದು, ವಾಸ್ ಇರ್ಬೋದು, ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಪಾಸ್ಟ್ ಟೆನ್ಸ್ ಇರ್ಬೋದು. ಹಾಗೆ ಶಿ ಈಸ್ ಡ್ರಿಂಕಿಂಗ್ ಟೀ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಮಾಡೋದು ಎಷ್ಟು ಸುಲಭವಾಗಿದೆ, ನೆಗೆಟಿವ್ ಮಾಡೋದು ಅಷ್ಟು ಸುಲಭವಾಗಿದೆ. ಜಸ್ಟ್ ಒಂದು ನಾಟ್ ಸೇರಿಸಿದ್ರೆ ಆಯಿತು. ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯಾವ ಥರ ಒಂದು ಸೆಂಟೆನ್ಸ್ನ ಮಾಡ್ತೀವಿ, ಪಾಸ್ಟ್ ಟೆನ್ಸಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡ್ತೀವಿ, ಆಯಿತು. ಈಗ ಫ್ಯೂಚರಲ್ಲಿ ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ. ಶಿ ವಿಲ್ ಬಿ ಡ್ರಿಂಕಿಂಗ್ ಟೀ, ಶಿ ವಿಲ್ ನಾಟ್ ಬಿ ಡ್ರಿಂಕಿಂಗ್ ಅಂದರೆ ವಿಲ್ ಬಿ ಮಧ್ಯದಲ್ಲಿ ನಾಟ್ ಬರುತ್ತೆ.
ವಿಲ್ ಮೊದಲು ಬರುತ್ತೆ, ಆಮೇಲೆ ಶಿ ಆದಮೇಲೆ ಬಿ ಬರುತ್ತೆ. ಇವುಗಳನ್ನು ಗಮನಿಸಿದ್ರೆ ನೀವು ಫ್ಯೂಚರ್ನಲ್ಲಿ ನಾವು ಫ್ಯೂಚರ್ನಲ್ಲಿ ಹೇಗೆ ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಮಾಡೋದು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ಮೊದಲು ಮೂರು ಸೆಂಟೆನ್ಸ್ಗಳಿರೋದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಆಮೇಲೆ 3 ಸೆಂಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸಲ್ಲಿದೆ, ಆಮೇಲೆ 3 ಸೆಂಟೆನ್ಸಲ್ಲಿರೋದು 3 ಸೆಂಟೆನ್ಸು ಫ್ಯೂಚರಲ್ಲಿದೆ. ಈಗ ಹ್ಯಾವ್ ಅನ್ನೋದು ಹೇಗೆ ಯೂಸ್ ಮಾಡ್ತೀವಿ ನೋಡೋಣ. ಶಿ ಈಸ್ ಡ್ರಿಂಕಿಂಗ್ ಟೀ ಅಂದಾಗ ಅವಳು ಕುಡಿತಾ ಇದ್ದಾಳೆ ಅಂತ ಹೇಳಿದ್ವಿ. ಶಿ ಹ್ಯಾಸ್ ಡ್ರಂಕ್ ಟೀ ಅಂದಾಗ ಈ ಡ್ರಂಕ್ ಅಂತಕ್ಕಂಥದ್ದು V3 ಫಾರ್ಮ್. ಇದು ಹ್ಯಾಸ್ ಜೊತೆಗೆ ಹೀಗೆ ಹೇಳಬೇಕು, ಶಿ ಹ್ಯಾಸ್ ಡ್ರಿಂಕಿಂಗ್ ಟೀ ಅಂತ ಹೇಳಬಾರ್ದು. ಇಲ್ಲಿ ಕುಡ್ದಿದ್ದಾಳೆ, ಆಗಲೇ ಕೆಲಸ ಆಗಿದೆ ಅಂತ ಹೇಳ್ತೀವಿ, ಅದಕ್ಕೆ ಇದನ್ನು ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಟು ಹ್ಯಾವ್ ವರ್ಬ್ ಬರೋದು ಪರ್ಫೆಕ್ಟ್ ಟೆನ್ಸ್ನಲ್ಲಿ ಮಾತ್ರ. ಇನ್ನು ಕುಡ್ದಿಲ್ಲ ಅವಳು, ಶಿ ಹ್ಯಾಸ್ ನಾಟ್ ಡ್ರಂಕ್ ಟೀ. ಪ್ರಶ್ನೆ ಕೇಳ್ತಾ ಇದ್ದೀರಾ, ಹ್ಯಾಸ್ ಶಿ ಡ್ರಂಕ್ ಟೀ? ಅವಳು ಕುಡಿದ್ಲಾ? ಅವಳು ಕುಡ್ದಾಗಿದ್ರೆ ಇನ್ನೇನೋ ಕೆಲಸ ಇದೆ ಅವಳಿಗೆ, ಅಥವಾ ನಾವು ಅವಳ ಹತ್ರ ಹೋಗಿ ಮಾತಾಡ್ತೀವಿ. ಹ್ಯಾಸ್ ಶಿ ಡ್ರಂಕ್ ಟೀ. ಅದೇ ಪಾಸ್ಟ್ ಟೆನ್ಸಲ್ಲಿ ಹೇಳ್ತಾ ಇದ್ದೀವಿ. ಹ್ಯಾಸ್ಗೆ ಪಾಸ್ಟ್ ಟೆನ್ಸ್ ಹ್ಯಾಡ್. ಶಿ ಹ್ಯಾಡ್ ನಾಟ್ ಡ್ರಂಕ್ ಟೀ. ಶಿ ಹ್ಯಾಡ್ ಡ್ರಂಕ್ ಟೀ, ಶಿ ಹ್ಯಾಡ್ ನಾಟ್ ಡ್ರಂಕ್ ಟೀ, ಹ್ಯಾಡ್ ಶಿ ಡ್ರಂಕ್ ಟೀ. ಸೊ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಯಾವ ಥರ ಪಾಸ್ಟ್ ಟೆನ್ಸಲ್ಲಿ ಮಾಡೋದು ಅಂತ ಹೇಳಿದ್ವಿ. ಈಗ ಫ್ಯೂಚರ್. ಶಿ ವಿಲ್ ಹ್ಯಾವ್ ಡ್ರಂಕ್ ಟೀ. ಶಿ ವಿಲ್ ಹ್ಯಾವ್, ವಿಲ್ ಬಂದಮೇಲೆ ಹ್ಯಾವ್ ಮಾತ್ರ ಬರಬೇಕು, ಹ್ಯಾಸ್ ಬರೋದಿಲ್ಲ. ಶಿ ವಿಲ್ ನಾಟ್ ಹ್ಯಾವ್ ಡ್ರಂಕ್ ಟೀ. ಶಿ ವಿಲ್ ಹ್ಯಾವ್, ವಿಲ್ ಶಿ ಹ್ಯಾವ್ ಡ್ರಂಕ್ ಟೀ? ಇದು ಕ್ವಶನ್ ಇದೆ. ಸೊ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಮೂರಕ್ಕೂ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ನ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಈಗ ಡೂ ಫಾರ್ಮ್. ಶಿ ಡ್ರಿಂಕ್ಸ್ ಟೀ, ಅವಳು ಕುಡಿತಾಳೆ. ಶಿ ಡಸಂಟ್ ಡ್ರಿಂಕ್ ಟೀ, ಅವಳು ಕುಡಿಯೋದಿಲ್ಲ. ಸಿ ಡಸಂಟ್ ಯಾಕೆ ಬಂತಂದ್ರೆ ಶಿ ಬಂದಾಗ ಡಸ್ ಬರುತ್ತೆ. ಡಸ್ ಶಿ ಡ್ರಿಂಕ್ ಟೀ? ನೋಡಿ ಕ್ವಶನ್ ಇದು. ಮೊದಲನೇದು ಪಾಸಿಟಿವ್, ಎರಡನೇದು ನೆಗೆಟಿವ್, ಮೂರನೇದು ಕ್ವಶನ್. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದನ್ನೇ ಪಾಸ್ಟ್ ಟೆನ್ಸಲ್ಲಿ ಹೇಳಿದ್ರೆ ಶಿ ಡ್ರ್ಯಾಂಕ್ ಟೀ. ಶಿ ಡಿಡೆಂಟ್ ಡ್ರಿಂಕ್ ಟೀ. ಡಿಡ್ ಶಿ ಡ್ರಿಂಕ್ ಟೀ? ಡಸ್ ಶಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಕ್ವಶನ್ ಮಾಡ್ದಂಗಾಯ್ತು. ಡಿಡ್ ಶಿ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಕ್ವಶನ್ ಮಾಡ್ದಂಗಾಯ್ತು. ಶಿ ಡಸಂಟ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್. ಶಿ ಡಿಡೆಂಟ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ ನೆಗೆಟಿವ್. ಶಿ ಡ್ರಿಂಕ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್. ಶಿ ಡ್ರ್ಯಾಂಕ್ ಅಂದರೆ ಪಾಸಿಟಿವ್ ಪಾಸ್ಟ್ ಟೆನ್ಸ್. ಈಗ ಫ್ಯೂಚರ್ ಹೇಗೆ ಮಾಡೋದು? ಸೊ ಫ್ಯೂಚರ್ ಅಂದಾಗ ವಿಲ್ ಬರುತ್ತೆ ಅನ್ನೋದನ್ನು ಮರಿಬಾರ್ದು ನಾವು. ಶಿ ವಿಲ್ ಡ್ರಿಂಕ್ ಟೀ. ಶಿ ವೋಂಟ್ ಡ್ರಿಂಕ್ ಟೀ. ವಿಲ್ ಶಿ ಡ್ರಿಂಕ್ ಟೀ? ಕ್ವಶನ್ ಮಾಡಬೇಕಾದ್ರೆ ನಮ್ಮ ಇಂಟೋನೇಷನ್ ಹೇಗಿರ್ಬೇಕು ನೋಡಿ. ಶಿ ವಿಲ್ ಡ್ರಿಂಕ್ ಟೀ, ಇದು ಪಾಸಿಟಿವ್. ಶಿ ವಾಂಟ್ ಡ್ರಿಂಕ್ ಟೀ, ಅವಳು ಕುಡಿಯೋದಿಲ್ಲ. ವಿಲ್ ಶಿ ಡ್ರಿಂಕ್ ಟೀ? ವಿಲ್ ಶಿ ಡ್ರಿಂಕ್ ಟೀ? ಟೀ ಅನ್ನೋದು ಕೂಡ ಮೇಲೆ ಕೆತ್ತಬೇಕು. ಅದೇ 7ನೇ ಸೆಂಟೆನ್ಸ್ ಓದ್ತೀನಿ ನೋಡಿ. ಶಿ ವಿಲ್ ಡ್ರಿಂಕ್ ಟೀ, ಟೀ, ಟೀ. ಸೊ ಈ 7th ಸೆಂಟೆನ್ಸಲ್ಲಿ ಟೀ ಅಂತೀನಿ. 9th ಸೆಂಟೆನ್ಸಲ್ಲಿ ಟೀ ಅಂದರೆ ನಾವು ಮೇಲಕ್ಕೆ ಆ ಸ್ವರವನ್ನು ಎತ್ತಿದಾಗ ಅದು ಕ್ವಶನ್ ಅಂತ ಅರ್ಥ ಆಗತ್ತೆ. ಈಗ ನಾವು ನೆಗೆಟಿವ್ ಮಾತ್ರ ಮಾಡ್ತಾ ಹೋಗೋಣ. ವಿ ಟೇಕ್ ದ ಕಾರ್ ಔಟ್. ನಾವು ಕಾರನ್ನು ಹೊರಗೆ ತಗೋತೀವಿ. ಇದನ್ನು ನೆಗೆಟಿವ್ ಮಾಡಬೇಕು. ಇಲ್ಲಿ ವಿ ಬಂದಿರೋದ್ರಿಂದ ಡೋಂಟ್ ಯೂಸ್ ಮಾಡ್ತಾ ಇದ್ದೀವಿ. ಟೇಕ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ವಿ ಡೋಂಟ್ ಟೇಕ್. ಟೇಕ್ ಹಾಗೆ ಉಳಿಯುತ್ತಿಲ್ಲಿ, ಆದರೆ ಡೋಂಟ್ ಅನ್ನೋದನ್ನು ಸೇರಿಸ್ತೀವಿ. ಯಾಕೆ ಡೋಂಟ್ ಅಂದರೆ ಟೇಕ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇಲ್ಲಿ ವಿ ಬಂದಿರೋದ್ರಿಂದ ಡೋಂಟ್ ಯೂಸ್ ಮಾಡೋದು. ಇಲ್ಲಿ ಹಿ ಬಂದಿದೆ, ಸ್ಪೀಕ್ಸ್ ಅಂತ ಇದೆ. ಅಲ್ಲಿ ಟೇಕ್ ಇದೆ, ಇಲ್ಲಿ ಸ್ಪೀಕ್ಸ್ ಇದೆ, ಸ್ಪೀಕ್ ಇಲ್ಲ ಇಲ್ಲಿ. ಹಾಗಾಗಿ ಡಸ್ ಯೂಸ್ ಮಾಡ್ತೀವಿ. ಹಿ ಡಸಂಟ್ ಸ್ಪೀಕ್ ಟು ಹರ್ ಸಾಫ್ಟ್ಲಿ. ಯು ಬಂದಾಗ ಏನಾಗುತ್ತೆ ಗಮನಿಸಿ. ಯು ಟೇಕ್ ಕೇರ್ ಆಫ್ ದ ಬೇಬಿ. ಯು ಡೋಂಟ್ ಟೇಕ್. ಇಲ್ಲಿ ವಿ ಬಂದ್ರು ಡೋಂಟ್ ಬಂತು, ಯು ಬಂದ್ರು ಡೋಂಟ್ ಬಂತು. ಇಲ್ಲಿ ಹಿ ಬಂದಾಗ ಸ್ಪೀಕ್ಸ್ ಬಂದಿತ್ತು, ಶಿ ಬಂದರೆ ಡ್ರೈವ್ಸ್ ಬರುತ್ತೆ. ಯಾಕೆಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಎಸ್ ಹಾಕಬೇಕು. ಶಿ ಡಸಂಟ್ ಡ್ರೈವ್ ದ ಕಾರ್. ಸೊ ಹೀಗೆ ನಾವು ನೆಗೆಟಿವ್ ಮಾತ್ರ ಮಾಡೋದನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಮತ್ತೆ ನೆಗೆಟಿವೇ ಮಾಡ್ತಾ ಇದ್ದೀವಿ. ದೇ ಯೂಸ್ ಮಾಡಿದ್ವಿ. ದೇ ಬಂದಾಗಲೂ ಕೂಡ ಡೋಂಟ್ ಬರುತ್ತೆ. ಸುನಿಲ್ ಅನ್ನೋದು ಹಿ ಇದ್ದ ಹಾಗೆ. ಹಾಗಾಗಿ ಸುನಿಲ್ ಸರ್ಚಸ್ ಫಾರ್ ಕೀ. ಸುನಿಲ್ ಡಸಂಟ್ ಸರ್ಚ್ ಫಾರ್ ಕೀ.
ಡಸ್ ಬಂದಮೇಲೆ ಸರ್ಚಸ್ ಮತ್ತೆ ಬರಬಾರ್ದು. ಐ ಬಂದರೆ ಪ್ಲೇ ಬಂದಿದೆ, ಪ್ಲೇಸ್ ಬಂದಿಲ್ಲ. ಸೊ ಐ ಡೋಂಟ್ ಪ್ಲೇ. ಸೊ ಡೋಂಟ್ ಅನ್ನೋದು ಐ ಬಂದರೆ, ದೇ ಬಂದರೆ, ಯು ಬಂದರೆ, ವಿ ಬಂದರೆ ಬರುತ್ತೆ. ಡಸ್ ಅನ್ನೋದು ಹಿ ಶೀಟ್ ಬಂದರೆ ಅಥವಾ ಹೆಸರುಗಳು ಸುನಿಲ್ ಅಂತ ಬಂದರೆ ಬರುತ್ತೆ. ಶಿ ಬಿಗಿನ್ಸ್ ದ ಸ್ಟೋರಿ ಟೆಲ್ಲಿಂಗ್. ಶಿ ಡಸಂಟ್ ಬಿಗಿನ್ ದ ಸ್ಟೋರಿ ಟೆಲ್ಲಿಂಗ್. ಸೊ ಡೂ ಯಾಕೆ ಬರುತ್ತೆ, ಡಸ್ ಯಾಕೆ ಬರುತ್ತೆ, ಡೋಂಟ್ ಯಾಕೆ ಬಂತು, ಡಸಂಟ್ ಯಾಕೆ ಬಂತು ಅನ್ನೋದನ್ನು ಸಬ್ಜೆಕ್ಟ್ ಜೊತೆ ಟ್ಯಾಲಿ ಮಾಡಿ ನೋಡಿದಾಗ ನಿಮಗೆ ಇದು ಮತ್ತು ಇದರ ಹಿಂದಿನ ಸ್ಲೈಡಲ್ಲಿ ನಾವು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಕ್ವಶನ್ ಮಾಡೋಣ ಬನ್ನಿ. ಈಗ ವಿ ಟೇಕ್ ದ ಸೇಮ್ ಸೆಂಟೆನ್ಸ್, ಇದು ಮತ್ತೆ ಮುಂದೆ ಕೂಡ ಸೇಮ್ ಸೆಂಟೆನ್ಸ್ ಬರುತ್ತೆ. ಅದನ್ನ ಯಾವ್ದ್ರ ತರ ನೆಗೆಟಿವ್ ಮಾಡಿದ್ವೋ ಅದನ್ನೇ ಈಗ ನಾವು ಕ್ವಶನ್ ಮಾಡ್ತಾ ಹೋಗ್ತೀವಿ. ವಿ ಟೇಕ್ ದ ಕಾರ್ ಔಟ್. ಡು ವಿ ಟೇಕ್ ದ ಕಾರ್ ಔಟ್? ನಾವು ಕಾರನ್ನು ಹೊರಗೆ ತೆಗಿತೀವಿ. ನಾವು ಕಾರನ್ನು ಹೊರಗೆ ತೆಗಿತೀವಾ? ನಾವು ಕಾರನ್ನು ಹೊರಗೆ ತೆಗಿತೀವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಿ ಸ್ಪೀಕ್ಸ್ ಟು ಹರ್ ಸಾಫ್ಟ್ಲಿ. ಅವನು ಅವಳ ಜೊತೆಗೆ ಸಾಫ್ಟ್ ಆಗಿ ಮಾತಾಡ್ತಾನೆ. ಅವನು ಅವಳ ಜೊತೆಗೆ ಸಾಫ್ಟ್ ಆಗಿ ಮಾತಾಡ್ತಾನ? ಡಸ್ ಹಿ ಸ್ಪೀಕ್ ಟು ಹರ್ ಸಾಫ್ಟ್ಲಿ? ಯು ಟೇಕ್ ಕೇರ್ ಆಫ್ ದ ಬೇಬಿ. ನೀನು ಮಗುನ ರಕ್ಷಣೆ ಮಾಡು, ಕೇರ್ ತಗೋ ಅಂತ ಹೇಳ್ತಾ ಇದ್ದೀವಿ. ನೀನು ಮಗುವಿನ ಕೇರ್ ತಗೋತೀಯಾ ಅಂತ ಕೇಳಬೇಕೀಗ. ಸೊ ಡು ಯು ಅಂದರೆ ಪ್ರಶ್ನೆ ಮಾಡಬೇಕಾದ್ರೆ ವರ್ಬ್ ಮೊದಲು ಬರುತ್ತೆ. ಈ ಪ್ರಾಕ್ಟೀಸ್ ಮಾಡಿ. ಶಿ ಡ್ರೈವ್ಸ್ ದ ಕಾರ್. ಡಸ್ ಶಿ ಡ್ರೈವ್ ದ ಕಾರ್? ಅವಳು ಡ್ರೈವ್ ಮಾಡ್ತಾಳೆ. ಅವಳು ಡ್ರೈವ್ ಮಾಡ್ತಾಳಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೆ ಪ್ರಶ್ನೆ ಮಾಡೋಣ. ದೇ ರೈಟ್ ಎಕ್ಸಾಮ್ಸ್. ಅವರು ಎಕ್ಸಾಮ್ ಬರೀತಾರೆ. ಅವರು ಎಕ್ಸಾಮ್ ಬರೀತಾರಾ ಅಂತ ಕೇಳಬೇಕೀಗ. ಸೊ ಮೊದಲು ಡೂ ಬರುತ್ತೆ, ಯಾಕಂದ್ರೆ ದೇ ಬಂದಿದೆ. ಸುನಿಲ್ ಬಂದ್ರೆ ಡಸ್ ಬರುತ್ತೆ ಅಂತ ಹೇಳಿದ್ದೆ. ಸುನಿಲ್ ಸರ್ಚಸ್ ಫಾರ್ ಕೀಸ್. ಡಸ್ ಸುನಿಲ್ ಸರ್ಚ್ ಫಾರ್ ಕೀಸ್? ಐ ಪ್ಲೇ ಟೆನ್ನಿಸ್. ಈಗ ನಾನು ಅಂತ ಹೇಳಿದಾಗ ನನಗೊಬ್ಬರು ಪ್ರಶ್ನೆ ಮಾಡಿದ್ರೆ ನೀನು ಆಡ್ತೀಯ ಅಂತ ನನ್ನನ್ನು ಕೇಳ್ತಾರೆ. ಡು ಯು ಪ್ಲೇ ಟೆನ್ನಿಸ್? ಶಿ ಬಿಗಿನ್ಸ್ ದ ಸ್ಟೋರಿ. ಡಸ್ ಶಿ ಬಿಗಿನ್ ದ ಸ್ಟೋರಿ ಟೆಲ್ಲಿಂಗ್? ಸೊ ಪ್ರಶ್ನೆ ಡೂ ಮತ್ತು ಡಸ್ ಯಾವಾಗ ಬರುತ್ತೆ, ಯಾಕೆ ಬರುತ್ತೆ, ಇದು ಮತ್ತು ಇದರ ಹಿಂದಿನ ಸ್ಲೈಡ್ನ ನೋಡಿದಾಗ ಸೆಂಟೆನ್ಸ್ಗಳಲ್ಲಿ ಯಾಕೆ ಡೂ ಬಂತು, ಯಾಕೆ ಡಸ್ ಬಂತು ಅಂತ ನೀವು ಸ್ವಲ್ಪ ಗಮನಿಸಿದ್ರೆ ಅರ್ಥ ಆಗತ್ತೆ. ಗಮನಿಸಬೇಕು, ಅದಕ್ಕೆ ಅಬ್ಸರ್ವ್ ಮಾಡಿ. ಆನಂತರ ನಿಮ್ಮನ್ನು ನೀವೇ ಟ್ರೈನ್ ಮಾಡ್ಕೊಳ್ಳಿ, ಮತ್ತೆ ಪ್ರಾಕ್ಟೀಸ್ ಮಾಡಿ. ಇಂಗ್ಲಿಷ್ ಯಾಕೆ ಬರಲ್ಲ ಅಂತ ನೀವೇ ನೋಡ್ಬೋದು. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.